ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ನನ್ನ ಫ್ರೆಂಡು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಾರಣ ಏನಂದರೆ, ನನ್ನ ಫ್ರೆಂಡ್ಗೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಇದು ಲಗೇಜ್ ಇಡಕೊಂಡ್ರು, 10 ರೂಪಾಯಿ ತೊಗೊತಾರೆ. ಅವಳಿಗೆ ಆಕ್ಸಿಡೆಂಟ್ ಆಗಿತ್ತು. ಈ ಬಸ್ಸೊಂದು ಗುದ್ದಿ ಈ ಕತ್ತತ್ರ ಇರೋ ನರ ಕಟ್ಟಾಗಿ, ಬಾಯಿಗೂ ಕತ್ತಿಗೂ ಒಂದು ನರ ಕನೆಕ್ಷನ್ ಇರುತ್ತೆ. ಅದು ಕಟ್ಟಾದರೆ ನಮಗೆ ಮಾತು ಬರೋದಿಲ್ಲ. ಅಂದರೆ ಒಂಥರ ಸೌಂಡ್ ಬರುತ್ತೆ, ತುಂಬ ಸ್ಲೋ ಆಗಿ ಮಾತು ಬರುತ್ತೆ. ತುಂಬ ಹತ್ರ ಇದ್ರೇ ಕೇಳಿಸೋದು, ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದರೂ ಕೇಳಿಸೋದಿಲ್ಲ. ಆ ಥರ ಆಗೋಯಿತು. ಆಮೇಲೆ ತುಂಬ ಡಾಕ್ಟ್ರುಗಳಿಗೆಲ್ಲ ತೋರಿಸಿದ್ರು, ತುಂಬ ಚೆಕ್ ಮಾಡಿಸಿದ್ರು. ಅವಳಿಗೆ ಮಾತು ಬರಲಿಲ್ಲ. ಆಮೇಲೆ ಒಂದು ಪೈಪ್ ಕನೆಕ್ಷನ್ ಹಾಕಿ, ಆ ಪೈಪ್ ಕನೆಕ್ಷನ್ನಿಂದನೇ ಅವಳಿಗೆ ಮಾತು ಬರ್ತಾ ಇದ್ದಿದ್ದು, ಅಲ್ಪ ಸ್ವಲ್ಪ. ಅದು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಆ ಥರ ಆಗೋಯಿತು. ತುಂಬ ದೊಡ್ಡ ದೊಡ್ಡ ಡಾಕ್ಟ್ರುಗಳ ಹತ್ರ ಎಲ್ಲ ಚೆಕ್ ಮಾಡಿಸಿದ್ರು. ಇವ್ರಿಗೆ ಇನ್ನು ಮಾತು ಬರೋದಿಲ್ಲ ಅಂತ ಅವ್ರು ಕೈ ಕೊಟ್ಬಿಟ್ರು. ಆಮೇಲೆ ಹಿಂಗೋ ಈ ದೇವಸ್ಥಾನದ ಬಗ್ಗೆ ಗೊತ್ತಾಯಿತು. ಈ ದೇವಸ್ಥಾನ ಬಂದು ಈ ಹಾಡು ಹೇಳೋರಿಗೆ, ವಾಕ್ಗೆ, ಅಕ್ಷರಾಭ್ಯಾಸಕ್ಕೆ ತುಂಬ ಒಳ್ಳೆಯ ದೇವಸ್ಥಾನ. ಇಲ್ಲಿ ನೋಡಿ, ದೀಪಗಳು ಅಂಟಿಸ್ತಾರೆ, ತುಂಬ ದೀಪಗಳ ಅಂಟಿಸ್ತಾರೆ ಈ ದೇವಸ್ಥಾನದಲ್ಲಿ. ತುಂಬ ಪವರ್ಫುಲ್ ದೇವಸ್ಥಾನ. ಇಲ್ಲಿ ಬಂದವ್ರು ತುಂಬ ಜನಕ್ಕೆ ಮಾತು ಬಂದಿದೆ. ಈ ದೇವಸ್ಥಾನದ ಪವಾಡ, ಇದು ಯಜ್ಞ ಮಾಡೋ ಸ್ಥಳ, ಪವಾಡನೇ ಅಂಥದ್ದು. ತುಂಬ ಜನರಿಗೆ ಮಾತು ಬಂದಿದೆ. ಆಮೇಲೆ ಡಾಕ್ಟ್ರು ಕೈ ಕೊಟ್ಬಿಟ್ರು, ಈ ಹುಡುಗಿಗೆ ಇನ್ನು ಮಾತು ಬರೋದಿಲ್ಲ ಅಂತ. ಈ ದೇವಸ್ಥಾನದ ಬಗ್ಗೆ ಗೊತ್ತಾದ ಮೇಲೆ ಅವಳು ಈ ದೇವಸ್ಥಾನಕ್ಕೆ ಒಂದು ತಿಂಗಳಿಗೆ 1 ಸತಿ ಅಥವಾ 2 ಸತಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಇವಾಗ್ಲೂ ಅವಳಿಗೆ ಆಪ್ರೇಷನ್ ಮಾಡೇ ಪೈಪ್ ಹಾಕಿರೋದು. ಆಮೇಲೆ ಮಾತು ಒಂದು ಅಲ್ಪ ಸ್ವಲ್ಪ ಬರೋದಕ್ಕೆ ಶುರುವಾಯಿತು. ಹಂಗೆ ಸ್ವಲ್ಪ ಇಂಪ್ರೂವ್ ಆಯಿತು. ಅವಳು ಸುಮಾರು 3 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾಳೆ. ತುಂಬ ನಂಬಿದ್ದಾಳೆ. ಇಲ್ಲಿ ಪವಾಡಗಳು ಆ ಥರನೇ ನಡೆಯುತ್ತೆ. ಇಲ್ಲಿ ತುಂಬ ಜನ ಅಂಥವ್ರು ಬರ್ತಾರೆ. ಮಾತು ಬರ್ದಿರೋರು, ಈ ತೊದಲವರು, ಮಕ್ಕಳಿಗೆ ಮಾತು ಚೆನ್ನಾಗಿ ಬರ್ದಿರೋದು, ಮಾತೇ ಇಲ್ದಿರೋರು, ಅಂಥವರು ತುಂಬ ಜನ ಬರ್ತಾರೆ ಇಲ್ಲಿ. ಅವರೆಲ್ಲ ಮಾತಾಡ್ತಾರೆ, ಅವರೆಲ್ಲ ಹೇಳ್ತಾರೆ, ಈ ದೇವಸ್ಥಾನದಕ್ಕೆ ನಾವು ಇಲ್ಲಿಗೆ ಬಂದ ಮೇಲೆ ನಮ್ಮ ಮಕ್ಕಳಿಗೆ ಮಾತು ಬಂತು, ನಮಗೂ ಮಾತು ಬಂತು, ನಾವು ಈ ಥರ ಅಭಿವೃದ್ಧಿ ಹೊಂದಿದ್ವಿ, ಈ ಥರ ನಾವು ಚೆನ್ನಾಗಿ ಆಗಿದ್ದೀವಿ ಅಂತ. ಮತ್ತು ಒಂದು ಫಿಲಿಮ್ ಫೀಲ್ಡಲ್ಲಿರೋ ಯೇಸುದಾಸ್ ಅವರು ಗೊತ್ತಾ, ಹಾಡುಗಳು ಹೇಳ್ತಾರೆ. ಅವರು ತುಂಬ ಸತಿ ಇಂಟರ್ವ್ಯೂ ಕೊಡೋವಾಗ ಕೂಡ ಈ ದೇವಿ ಬಗ್ಗೆ ಹೇಳಿದ್ದಾರೆ. ಅವ್ರಿಗೆ ಇಲ್ಲಿಗೆ ಬಂದ ಮೇಲೇನಂತೆ ಮಕ್ಕಳಾಗಿದ್ದು. ತುಂಬ ಜನ ಬರ್ತಾರೆ ಈ ದೇವಸ್ಥಾನಕ್ಕೆ. ಈ ದೇವರು ಇರೋದು ಕೇರಳ ಹತ್ರ, ನಮ್ಮ ಕರ್ನಾಟಕ ಬಾರ್ಡ್ರಲ್ಲೇ ಬರುತ್ತೆ. ಕೇರಳ ಬಾರ್ಡ್ರು, ಕೇರಳಗೆ ಇನ್ನು ಸ್ವಲ್ಪ, ಕೇರಳ ಮತ್ತು ಕರ್ನಾಟಕದ ಹತ್ರ ಇದೆ. ಕರ್ನಾಟಕದಲ್ಲೇ ಉಡುಪಿಯಲ್ಲಿ ಬರುತ್ತೆ. ಅವಳಿಗೆ ಸ್ವಲ್ಪ ಮಾತು ಬಂತು ನನ್ನ ಫ್ರೆಂಡ್ಗೆ. ಹಂಗಂಗೆ ಇಂಪ್ರೂವ್ ಆಗಿ ಈಗ 80% ಚೆನ್ನಾಗಿ ಮಾತಾಡ್ತಾಳೆ. ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಅಂಥ ಮಹಿಮೆ ಇರೋ ದೇವರು ಇದು ಯಾರು ಅಂತ ಅರ್ಥ ಆಯ್ತಾ? ಈ ದೇವಿ ಎಲ್ರಿಗೂ ಗೊತ್ತಿರುತ್ತೆ ಅಂತ. ಈ ದೇವಸ್ಥಾನ ಶೈಲಿನೇ ನೋಡಿ, ಕೇರಳ ಶೈಲಿ ಥರ ಇದೆ. ದೇವಿನ ಎತ್ಕೊಂಡು ಹೋಗೋ ಉತ್ಸವ ಮೂರ್ತಿನ ಏನಂತಾರೆ, ಬೆಳ್ಳಿದು. ಇಲ್ಲಿ ದೇವಿದು ಹೆಜ್ಜೆ ಗುರುತಿದೆ. ಇಲ್ಲಿ ಈ ದೇವಿನ ಪ್ರತಿಷ್ಠಾಪನೆ ಮಾಡಿರೋದು ಆದಿಶಂಕರಾಚಾರ್ಯರು. ಅವರು ದೇವಿನ ಕೇರಳಗೆ ಕರ್ಕೊಂಡೋಗಿ ನೆಲೆಸಬೇಕು ಅಂತ
ಪೂಜೆ ಮಾಡ್ತಾರೆ. ಆಗ ದೇವಿ ಹೇಳ್ತಾರಂತೆ, ನಾನು ನಿನ್ನ ಹಿಂದೆನೇ ಬರ್ತೀನಿ, ನೀನೇನಾದರೂ ಹಿಂದೆ ತಿರುಗಿ ನೋಡಿದ್ರೆ ನಾನು ಅಲ್ಲೇ ನೆಲೆ ನಿಲ್ತೀನಿ ಅಂತ ಹೇಳ್ತಾರಂತೆ. ಆಗ ಸರಿ ಅಂತ ಆದಿಶಂಕರಾಚಾರ್ಯರು ಕರ್ಕೊಂಡು ಹೋಗ್ತಾ ಇರ್ತಾರೆ. ದೇವಿದು ಕಾಲು ಗೆಜ್ಜೆ ಸೌಂಡು ನಿಂತೋಗುತ್ತಂತೆ. ಆವಾಗ ಇವರು ಯಾಕೋ ದೇವಿ ಸೌಂಡ್ ಬರ್ತಾ ಇರೋ ಹೆಜ್ಜೆ ಸೌಂಡ್ ಕೇಳಿಸ್ತಾ ಇಲ್ಲ ಅಂದ್ಬಿಟ್ಟು ಹಿಂದೆ ತಿರುಗಿ ನೋಡಿಬಿಡ್ತಾರೆ. ಆಗ ದೇವಿ ಇಲ್ಲೇ ನೆಲೆಸಿಬಿಡ್ತಾರೆ. ಆಗ ಶಂಕರಾಚಾರ್ಯರು ತುಂಬ ದೇವಿನ ಕೇಳ್ಕೊಂಡ ಮೇಲೆ ದೇವಿ ಒಪ್ಕೊತಾರಂತೆ. ಅವ್ರು ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡಿರ್ತಾರೋ ಅಲ್ಲಿಗೆ ಹೋಗೋದಕ್ಕೆ. ಬೆಳಗ್ಗೆ ನಾನು ಅಲ್ಲಿರ್ತೀನಿ, ಮಧ್ಯಾಹ್ನ ಇಲ್ಲಿರ್ತೀನಿ ಅಂತ. ಇಲ್ಲಿ ಶ್ರೀಚಕ್ರ ಇದೆ, ದೇವಿ ಹೆಜ್ಜೆ ಗುರುತಿದೆ. ಇಲ್ಲಿ ಬೆಳಗ್ಗೆ ಸಾಯಂಕಾಲ ದೀಪಕ್ಕೆ ಎಣ್ಣೆ ಹಾಕಿ ಬೆಳಗುತ್ತಾರೆ ನೋಡಿ. ಇದೆಲ್ಲ ದೀಪಗಳೇ, ಈ ಕಂಬ ಪೂರ್ತಿ ದೀಪಗಳೇ. ಇಲ್ಲಿ ಮೆಟ್ಲು ಥರ ಹಾಕಿರ್ತಾರೆ, ಮೆಟ್ಲ ಮೇಲೆ ಹತ್ತಿ ಇವರು ಎಣ್ಣೆ ಹಾಕ್ತಾ ಇದ್ದಾರೆ. ಈ ಕಂಬ ಬಂದು ಆಮೆ ಇದೆ, ಆಮೆ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಿ ಗೊತ್ತಾಯ್ತಾ? ಕೊಲ್ಲೂರು ಮೂಕಾಂಬಿಕಾ ದೇವಿ. ಇದು ಕೊಲ್ಲೂರು ಮೂಕಾಂಬಿಕಾ ದೇವಿ ಉಡುಪಿಯಲ್ಲಿ ಬರೋದು. ನಾವು ಸಿಗಂದೂರ್ಗೆ ಹೋಗಿ ಇಲ್ಲಿಗೆ ಹೋಗಿದ್ವಿ. ಸಿಗಂದೂರಿಂದ ತುಂಬ ಹತ್ತಿರ ಇದು. ಸಿಗಂದೂರಿಂದ ಬಸ್ಸುಗಳಿದೆ, ಬೆಂಗಳೂರಿಂದ ಬಸ್ಸುಗಳಿಲ್ಲ. ಡೈರೆಕ್ಟು ಇಲ್ಲಿಗೆ ಕೊಲ್ಲೂರಿಗೆ ಬಸ್ಸುಗಳಿಲ್ಲ. AC ಬಸ್ ಒಂದೇ ಇರೋದು, ಅದು 1200 ರೂಪಾಯಿ. KSRTC ಬಸ್ಸುಗಳು ಇಲ್ಲ. ಉಡುಪಿಯಿಂದ ಇದೆ, ಉಡುಪಿಯಿಂದ ಕೊಲ್ಲೂರಿಗೆ ಬರ್ಬೋದು. ನಾವು ಸಿಗಂದೂರ್ಗೆ ಹೋದ್ವಿ. ಸಿಗಂದೂರಿಂದ ಬಸ್ಸು 3 ಗಂಟೆಗಿದೆ ಕೊಲ್ಲೂರಿಗೆ. ಮತ್ತು ವ್ಯಾನ್ಗಳಿದೆ. ವ್ಯಾನುಗಳು ಅಲ್ಲಿ ಹತ್ತಿದ್ರೆ ಬೈಂದೂರು ಸ್ಟಾಪ ಯಾವುದೋ ಒಂದು ಸ್ಟಾಪಲ್ಲಿ ಇಳಿಸ್ತಾರೆ. ಅಲ್ಲಿ ನಾವು ಕೊಲ್ಲೂರಿಗೆ ಹೋಗೋ ಚಿಕ್ಕ ಚಿಕ್ಕ ಬಸ್ಸುಗಳು, ವ್ಯಾನುಗಳು ಬೇಜಾನಿರುತ್ತೆ. ಆ ವ್ಯಾನುಗಳಲ್ಲಿ ಹತ್ಕೊಂಡು ಬರಬೇಕಾಗುತ್ತೆ. ಸಿಗಂದೂರಿಂದ ಇಲ್ಲಿಗೆ ಚಾರ್ಜು 100 ರೂಪಾಯಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಕಾಡು ಥರ ಇರುತ್ತೆ. ಸಿಗಂದೂರಿಂದ ಕೊಲ್ಲೂರಿಗೆ ಬರೋ ದಾರಿ ಎಲ್ಲ ಫುಲ್ಲು ಫಾರೆಸ್ಟು, ತುಂಬ ಚೆನ್ನಾಗಿದೆ ವಾತಾವರಣ ನೋಡೋದಕ್ಕೆ ಎಲ್ಲ. ಇಲ್ಲೆಲ್ಲ ಹೋಟ್ಲುಗಳ ಬೋರ್ಡ್ಗಳೆಲ್ಲ ಕೇರಳದಲ್ಲಿ ಕನ್ನಡದಲ್ಲಿ ಎರಡರಲ್ಲೂ ಇದೆ. ಇಲ್ಲಿ ಪ್ರತಿನಿತ್ಯ 3 ಬಾರಿ ಚಂಡಿಕಾ ಹೋಮ ಮಾಡ್ತಾರೆ. ಇಲ್ಲಿ ಈ ದೇವಿ ಬಂದು ಲಕ್ಷ್ಮೀ ಸ್ವರೂಪ, ಪಾರ್ವತಿ ಸರಸ್ವತಿ ಸ್ವರೂಪ ಅಂತ ಹೇಳ್ತಾರೆ. ಈ ದೇವಿನ ಶಂಕರಾಚಾರ್ಯರು ಪಂಚಲೋಹಗಳಲ್ಲಿ ವಿಗ್ರಹನ ಮಾಡಿ ಕುಂಡ್ರಿಸಿರ್ತಾರೆ. ಈ ದೇವಿ ಬಂದು 1200 ವರ್ಷಗಳ ಹಿಂದಿನ ದೇವಸ್ಥಾನ ಇದು. ಇಲ್ಲಿ 4 ಹೊತ್ತು ಪೂಜೆ ಮಾಡ್ತಾರೆ. ಬೇರೆ ದೇವಸ್ಥಾನಗಳಲ್ಲಾದರೆ 3 ಹೊತ್ತು ಮಾಡ್ತಾರಂತೆ, ಇಲ್ಲಿ 4 ಹೊತ್ತು ಮಾಡ್ತಾರೆ. ಈ ದೇವಿ ಬಂದು ಶ್ರೀಚಕ್ರ ಯಂತ್ರದಿಂದ ಸ್ಥಾಪಿಸಲಾಗಿದೆ, ತುಂಬ ಪವರ್ಫುಲ್ಲು. ಇಲ್ಲಿ ದೇವಸ್ಥಾನಕ್ಕೆ ಬಂದಿರೋರೆಲ್ಲ ಹೇಳ್ತಾಯಿದ್ರು, ನಮ್ಮ ಮಕ್ಕಳಿಗೆ ಮಾತು ಬರ್ತಾ ಇರಲಿಲ್ಲ ಚೆನ್ನಾಗಿ, ಇಲ್ಲಿಗೆ ಬಂದಮೇಲೆ ಮಾತು ಬಂತು, ಚೆನ್ನಾಗಿ ಮಾತಾಡ್ತಾರೆ. ತುಂಬ ಇದ್ದಾರೆ, ದೊಡ್ಡವರು ಅಷ್ಟೇ. ಮಾತು ಬರದೇ ಇರೋರಿಗೆ ಮಾತು ಬಂದಿದೆ. ಅಂಥ ವ್ಯಕ್ತಿಗಳು ತುಂಬ ಜನ ಸಿಗ್ತಾರೆ ಇಲ್ಲಿ ಈ ದೇವಸ್ಥಾನದಲ್ಲಿ ಯಾವಾಗಲೂ ತುಂಬ ಜನ ಇರ್ತಾರೆ. ವರ್ಷ ಪೂರ್ತಿನೂ ದೇವಸ್ಥಾನದಲ್ಲಿ ಜನ ಇರ್ತಾರೆ ಮತ್ತು ವರ್ಷ ಪೂರ್ತಿ ದೇವಸ್ಥಾನದ ಬಾಗಿಲು ತೆಗೆದಿರ್ತಾರೆ. ನೀವು ಏನಾದರೂ ಉಳ್ಕೊಬೇಕಂದ್ರೆ ಹೋಟೆಲ್ ಫೆಸಿಲಿಟೀಸು ಇದೆ ಇಲ್ಲಿ ಮತ್ತು ದೇವಸ್ಥಾನದ ಪ್ರಸಾದನೂ ಇದೆ. ದೇವ್ರ ಪ್ರಸಾದನೂ ಇಲ್ಲಿ ಸಿಗುತ್ತೆ.
ತುಂಬ ಕೇರಳದವರು ಸಿಗ್ತಾರೆ ಈ ದೇವಸ್ಥಾನಕ್ಕೆ ಹೋದರೆ. ತುಂಬ ಮಹಿಮೆ ಹೊಂದಿರೋ ತಾಯಿ ಇವರು. ಅವ್ರ ಹೆಸರಲ್ಲಿ ಇದೆ ನೋಡಿ, ಮೂಕಾಂಬಿಕಾ. ಗಂಟ್ಲಿಗೆ ಸಂಬಂಧಿಸಿರೋದು ಏನಾದರೂ ಇದ್ದರೆ ಈ ದೇವಸ್ಥಾನಕ್ಕೆ ಬಂದರೆ ತುಂಬ ತುಂಬ ಒಳ್ಳೆಯದಾಗುತ್ತಂತೆ. ಈ ಹಾಡು ಹೇಳೋರು ಅವ್ರಿಗೆ ತುಂಬ ಒಳ್ಳೆಯದು ಆಗುತ್ತಂತೆ ಇಲ್ಲಿ ಬಂದರೆ. ಅದಕ್ಕೆ ಅಲ್ಲ, ತುಂಬ ಈ ವಿಷಯಗಳಿಗೂ ಒಳ್ಳೆಯದಾಗುತ್ತೆ. ಮಕ್ಕಳಾಗದೇ ಇರೋರಿಗೆ, ಧನ ಪ್ರಾಪ್ತಿಗೆ ಈ ದೇವಿ ತುಂಬ ಪವರ್ಫುಲ್ ಆಗಿದ್ದಾರೆ. ಇದು ಬಸ್ ಸ್ಟಾಪು. ಇಲ್ಲಿ ಬಂದು 1 ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನದಿಂದ ಬಸ್ ಸ್ಟಾಪಿಗೆ ಬರೋದಕ್ಕೆ. ಕೈಯಲ್ಲಾಗಲ್ಲ ಅಂದರೆ ಆಟೋ ಹತ್ತಿ ಬರ್ಬೋದು. ಇಲ್ಲೆಲ್ಲ ನಮ್ಮ ಕರ್ನಾಟಕ ಬಾರ್ಡ್ರಿಗೆ ಹೋಗೋ ಬಸ್ಸುಗಳ ಟೈಮಿಂಗ್ಸ್ ಇದೆಲ್ಲ ಈ ಪಾಂಪ್ಲೆಟಲ್ಲಿ ಹಾಕಿರೋದು. ಶಿವಮೊಗ್ಗಕ್ಕೆ ಹೋಗೋದಕ್ಕೂ ಬಸ್ ಇದೆ, ಬಟ್ ಬೆಂಗಳೂರಿಂದ ಇಲ್ಲ. ಇಷ್ಟು ಫೇಮಸ್ ಟೆಂಪಲ್ ಆದರೂ ನಮ್ಮ ಬೆಂಗಳೂರಿಂದ KSRTC ಬಸ್ಸುಗಳು ಡೈರೆಕ್ಟಾಗಿಲ್ಲ. ನಾವು ಚೇಂಜ್ ಮಾಡ್ಕೊಂಬರ್ಬೇಕಾಗುತ್ತೆ. ಶಿವಮೊಗ್ಗಗೆ ಅಥವಾ ಉಡುಪಿಗೆ, ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ಸು ಕ್ಯಾಚ್ ಮಾಡಿಕೊಂಡು ಈ ದೇವಿ ಸನ್ನಿಧಾನಕ್ಕೆ ಬರಬೇಕಾಗುತ್ತೆ. ಸಿಗಂದೂರಿಗೆ ಹೋಗೋರು ಇಲ್ಲಿ ಮೂಕಾಂಬಿಕಾ ಟೆಂಪಲ್ಗೆ ಬಂದೇ ಹೋಗ್ತಾರೆ, ಯಾಕೆಂದರೆ ತುಂಬ ಹತ್ತಿರ ಇದೆ. ಸಿಗಂದೂರಿನಿಂದ ಮೂಕಾಂಬಿಕಾಗೆ 42 ಕಿಲೋಮೀಟ್ರ್ ಏನೋ ಇದೆ, 42